ಕಂಥದ್ದು ತ್ವರಿತವಾಗಿ ನಿರ್ಣಯಗಳಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಒಂದು ಹೊಸ ಚಿಂತನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಎಲ್ಲಿ ಬರಗಾಲ ಇದೆ ಅದರ ಸಮೀಕ್ಷೆ ಆಗಬೇಕು, ಎಲ್ಲಿ ಕುಡಿ ನೀರಿನ ಸಮಸ್ಯೆ ಇದೆ ಅದನ್ನು ನಿವಾರಣೆ ಆಗಬೇಕು, ಅತಿವೃಷ್ಟಿ ಆಗಿರ್ತಕ್ಕಂಥ ಸ್ಥಳಗಳಿಗೆ ಅಧಿಕಾರಿಗಳು ಅಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಈ ಪರಿಶೀಲನೆ ಸಭೆಗೆ ಮುಖ್ಯಮಂತ್ರಿಗಳು ಮಾಡಿಕೊಂಡು ಬಂದು ಸುಮಾರು 5-6 ಜಿಲ್ಲೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಸುಮಾರು 5 ಗಂಟೆಗಿಂತಲೂ ಹೆಚ್ಚು ಒಂದು ಪರಿಶೀಲನೆ ಸಭೆ ಭಾಳ ಕೂಲಂಕುಷವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಎಲ್ಲ ಶಾಸಕರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಅಧಿಕಾರಿಗಳ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ತ್ವರಿತ ಕಾಮಗಾರಿಗಳನ್ನು ತಗೊಳ್ಳಿಕ್ಕೆ ಏನೇನು ಅವರಿಗೆ ಹೊಸದಾಗಿ ರೂಲ್ಸ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿಕೊಂಡು ಆ ಸೂಚನೆಯನ್ನು ಕೊಟ್ಟಿದ್ದಾರೆ. ತಕ್ಷಣಕ್ಕೆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಈ ಚಿಂತನೆ ಹಿಂದಿನ ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡಿರಲಿಲ್ಲ. ಒಂದು ಹೊಸ ಆಲೋಚನೆಯನ್ನು ಇಟ್ಕೊಂಡು ಒಂದು ಹೊಸ ಚಿಂತನೆಯನ್ನು ಪ್ರಾರಂಭ ಮಾಡಿದ್ದಾರೆ. ದೂರದೃಷ್ಟಿ ಒಂದು ಇಟ್ಕೊಂಡು ಇದನ್ನು ಆಲೋಚನೆ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಬಂದು ಇದನ್ನು ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ. ಬಹುತೇಕ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ನಿನ್ನೆ ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇದೆ. ಸರ್, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಕೆಲವೊಂದು ಕಡೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಕೆಲವೊಂದು ಕಡೆ ದುರುಪಯೋಗ ಆಗಿರ್ತಕ್ಕಂಥದ್ದು ಅದನ್ನು ಪತ್ತೆ ಮಾಡ್ತಾಯಿದ್ದಾರೆ. ಅಂದರೆ ಸತ್ತವ್ರ ಖಾತೆಗೆ ಹೋಗಿರ್ತಕ್ಕಂಥದ್ದು, ಬೇರೆ ಕಡೆ ಇದ್ದು 2 ಕಡೆ ತೊಗೊಳ್ತಕ್ಕಂಥದ್ದು, ಇದನ್ನೆಲ್ಲ ಪರಿಶೀಲನೆ ಮಾಡ್ತಾಯಿದ್ದಾರೆ. ಅದು ಪರಿಶೀಲನೆ ಮುಗಿದ ಮೇಲೆ ಏಕಕಾಲಕ್ಕೆ ದುಡ್ಡು ಹಾಕುವಂಥ ಕೆಲಸ ಮಾಡ್ತಾರೆ. ಪ್ರತಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರೆ, ಇದು ಗೃಹಲಕ್ಷ್ಮಿ ಅಲ್ಲ, ಚುನಾವಣೆ ಲಕ್ಷ್ಮಿ ಅಂತ. ಈಗ ಯಾವ ಚುನಾವಣೆ ಇದೆ? ಮುಂಬರುವ ಚುನಾವಣೆ. ಈಗ ಹಿಂದೆ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ಬರ್ತಾರೆ. ಕೇಳ್ತಾ ಇದ್ದಾರೆ, ಆ ಚುನಾವಣೆ ಹೊತ್ತಿಗೆ ಇವರೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸರ್, ಆರೋಪ ಅದ ನಿನ್ನ ಮೇಲೆ ಒಂದು ಆರೋಪ ಸಿದ್ಧ ಆಗ್ಬೇಕಲ್ಲ. ಆರೋಪ ವಿರೋಧ ಪಕ್ಷದವ್ರು ಇರೋದೇ ಆರೋಪ ಮಾಡಲಿಕ್ಕೆ, ನಮ್ಮನ್ನು ಹೊಗಳಕ್ಕಲ್ಲ. ಅನಿವಾರ್ಯನಾ ಸರ್ ಈಗ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು ಹೇಳಿರಿ ಅಂತ? ಅಂದರೆ ವ್ಯರ್ಥ ದುಡ್ಡು ಹೋಗ್ಬೇಕಾದದ್ದು ಸರಿ ಅಂತೆ ನೀನು. ಈಗ ನಿನ್ನ ತಿಂಗಳಿಗೆ ನಿನ್ನ ಮೀಡಿಯಾದವರು, ನಿನ್ನ ಸಂಸ್ಥೆಯವರು ನಿನಗೊಂದು ಸಂಬಳ ಕೊಡ್ತಾರೆ ಒಂದು ತಿಂಗಳಿಗೆ. ಒಂದೇ ಸಲ ತಗೋತೆ 2 ಸಲ ತಗೋತೇವೆ? ಇಲ್ಲ, ತಿಂಗಳಿಗೆ ಒಂದು ಸಲ ತಗೋತೆ 2 ಸಲ ತಗೋತೆ? ಒಂದು ಸಲ ತೊಗೋಬೇಕು, 2 ಸಲ ತೊಗೋಬೇಕು, ಅದನ್ನು ಮಾಡ್ತಾರೆ. ಡಿನ್ನರ್ ಮೀಟಿಂಗ್ದಾಗ ಊಟ ಚೆನ್ನಾಗಿತ್ತಲ್ಲ ಅಂತ ಕೇಳಿದರು. ಡಿನ್ನರ್ ಮೀಟಿಂಗ್ದಾಗ ಯಾವುದೂ ಚರ್ಚೆ ಆಗಿಲ್ಲ, ಯಾವುದೇ ರಾಜಕೀಯ ಚರ್ಚೆ ಇಲ್ಲ, ಏನಿಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಒಂದು ವಾರದಲ್ಲಿ ತೀರ್ಮಾನ ಆಗುತ್ತೆ. ನಿಮಗೇನು ಆಗ್ಬೇಕಂತ, ನಿಮ್ಮ ಮನುಷ್ಯನಾಗ ನನಗೇನು ಆಗ್ಬೇಕಂತ ನಿಮಗಿದೆ? ನಮ್ಗೆ ಸಿಕ್ಕರೆ ಒಳ್ಳೇದಂತ ಅನಿಸ್ತಾ ಇದೆ. ನಮ್ಗೆ ಸಿಕ್ಕರೆ ಒಳ್ಳೇದಂತ ಅನಿಸ್ತಾ ಇದೆ. ನಿಮಗೆ ಸಿಕ್ಕರೆ ನಮಗೆ ಒಳ್ಳೇದಂತ ಅನಿಸ್ತಾ ಇದೆ. ಆ ಥರ ವಿಶ್ ಮಾಡಿ, ವಿಶ್ ಮಾಡಿ ನೋಡೋಕ್ಕಂಥದ್ದು ತ್ವರಿತವಾಗಿ ನಿರ್ಣಯಗಳಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಒಂದು ಹೊಸ ಚಿಂತನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಎಲ್ಲಿ ಬರಗಾಲ ಇದೆ ಅದರ ಸಮೀಕ್ಷೆ ಆಗಬೇಕು, ಎಲ್ಲಿ ಕುಡಿ ನೀರಿನ ಸಮಸ್ಯೆ ಇದೆ ಅದನ್ನು ನಿವಾರಣೆ ಆಗಬೇಕು, ಅತಿವೃಷ್ಟಿ ಆಗಿರ್ತಕ್ಕಂಥ ಸ್ಥಳಗಳಿಗೆ ಅಧಿಕಾರಿಗಳು ಅಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಈ ಪರಿಶೀಲನೆ ಸಭೆಗೆ ಮುಖ್ಯಮಂತ್ರಿಗಳು ಮಾಡಿಕೊಂಡು ಬಂದು ಸುಮಾರು 5-6 ಜಿಲ್ಲೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಸುಮಾರು 5 ಗಂಟೆಗಿಂತಲೂ ಹೆಚ್ಚು ಒಂದು ಪರಿಶೀಲನೆ ಸಭೆ ಭಾಳ ಕೂಲಂಕುಷವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಎಲ್ಲ ಶಾಸಕರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಅಧಿಕಾರಿಗಳ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ತ್ವರಿತ ಕಾಮಗಾರಿಗಳನ್ನು ತಗೊಳ್ಳಿಕ್ಕೆ ಏನೇನು ಅವರಿಗೆ ಹೊಸದಾಗಿ ರೂಲ್ಸ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿಕೊಂಡು ಆ ಸೂಚನೆಯನ್ನು ಕೊಟ್ಟಿದ್ದಾರೆ. ತಕ್ಷಣಕ್ಕೆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಈ ಚಿಂತನೆ ಹಿಂದಿನ ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡಿರಲಿಲ್ಲ. ಒಂದು ಹೊಸ ಆಲೋಚನೆಯನ್ನು ಇಟ್ಕೊಂಡು ಒಂದು ಹೊಸ ಚಿಂತನೆಯನ್ನು ಪ್ರಾರಂಭ ಮಾಡಿದ್ದಾರೆ. ದೂರದೃಷ್ಟಿ ಒಂದು ಇಟ್ಕೊಂಡು ಇದನ್ನು ಆಲೋಚನೆ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಬಂದು ಇದನ್ನು ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ. ಬಹುತೇಕ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ನಿನ್ನೆ ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇದೆ. ಸರ್, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ.
ಗೃಹಲಕ್ಷ್ಮಿ ಹಾಳ ಕೆಲವೊಂದು ಕಡೆ ಸರ್ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಹಾಳ ಕೆಲವೊಂದು ಕಡೆ ದುರುಪಯೋಗ ಆಗಿರ್ತಕ್ಕಂಥದ್ದು ಅದನ್ನು ಪತ್ತೆ ಮಾಡ್ತಾ ಇದ್ದಾರೆ. ಅಂದರೆ ಸತ್ತವ್ರ ಖಾತೆಗೆ ಹೋಗಿರ್ತಕ್ಕಂಥದ್ದು, ಬೇರೆ ಕಡೆ ಇದ್ದು ಎರಡು ಕಡೆ ತೊಗೊಳ್ತಕ್ಕಂಥದ್ದು, ಇದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಪರಿಶೀಲನೆ ಮುಗಿದ ಮೇಲೆ ಏಕಕಾಲಕ್ಕೆ ದುಡ್ಡು ಹಾಕುವಂಥ ಕೆಲಸ ಮಾಡ್ತಾರೆ. ಪ್ರತಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಇದು ಗೃಹಲಕ್ಷ್ಮಿ ಅಲ್ಲ, ಚುನಾವಣೆ ಲಕ್ಷ್ಮಿ ಅಂತ. ಈಗ ಯಾವ ಚುನಾವಣೆ ಇದೆ? ಮುಂಬರುವ ಚುನಾವಣೆ. ಈಗ ಹಿಂದೆ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ಬರ್ತಾರೆ. ಕೇಳ್ತಾ ಇದ್ದಾರೆ ಆ ಚುನಾವಣೆ ಹೊತ್ತಿಗೆ ಇವರೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಆರೋಪ ಅದ ನಿನ್ನ ಮೇಲೆ ಒಂದು ಆರೋಪ ಸಿದ್ಧ ಆಗ್ಬೇಕಲ್ಲ. ಆರೋಪ ವಿರೋಧ ಪಕ್ಷದವ್ರು ಇರೋದೇ ಆರೋಪ ಮಾಡಲಿಕ್ಕೆ, ನಮ್ಮನ್ನು ಹೊಗಳಕ್ಕಲ್ಲ. ಅನಿವಾರ್ಯನಾ ಸರ್ ಈಗ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು ಹೇಳಿರಿ ಅಂತ? ಅಂದರೆ ವ್ಯರ್ಥ ದುಡ್ಡು ಹೋಗ್ಬೇಕಾದದ್ದು ಸರಿ ಅಂತೆ ನೀನು. ಈಗ ನಿನ್ನ ತಿಂಗಳಿಗೆ ನಿನ್ನ ಮೀಡಿಯಾದವರು, ನಿನ್ನ ಸಂಸ್ಥೆಯವರು ನಿನಗೊಂದು ಸಂಬಳ ಕೊಡ್ತಾರೆ ಒಂದು ತಿಂಗಳಿಗೆ. ಒಂದೇ ಸಲ ತಗೋತೆ 2 ಸಲ ತಗೋತೇವೆ? ಇಲ್ಲ, ತಿಂಗಳಿಗೆ ಒಂದು ಸಲ ತಗೋತೆ 2 ಸಲ ತಗೋತೆ? ಒಂದು ಸಲ ತೊಗೋಬೇಕು, 2 ಸಲ ತೊಗೋಬೇಕು, ಅದನ್ನು ಮಾಡ್ತಾರೆ. ಡಿನ್ನರ್ ಮೀಟಿಂಗ್ದಾಗ ಊಟ ಚೆನ್ನಾಗಿತ್ತಲ್ಲ ಅಂತ ಕೇಳಿದರು. ಡಿನ್ನರ್ ಮೀಟಿಂಗ್ದಾಗ ಯಾವುದೂ ಚರ್ಚೆ ಆಗಿಲ್ಲ, ಯಾವುದೇ ರಾಜಕೀಯ ಚರ್ಚೆ ಇಲ್ಲ, ಏನಿಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಒಂದು ವಾರದಲ್ಲಿ ತೀರ್ಮಾನ ಆಗುತ್ತೆ. ನಿಮಗೇನು ಆಗ್ಬೇಕಂತ ನಿಮ್ಮ ಮನುಷ್ಯನಾಗ ನನಗೇನು ಆಗ್ಬೇಕಂತ ನಿಮಗಿದೆ? ನಮ್ಗೆ ಸಿಕ್ಕರೆ ಒಳ್ಳೇದಂತ ಅನಿಸ್ತಾ ಇದೆ. ನಮ್ಗೆ ಸಿಕ್ಕರೆ ಒಳ್ಳೇದಂತ ಅನಿಸ್ತಾ ಇದೆ. ನಿಮಗೆ ಸಿಕ್ಕರೆ ನಮಗೆ ಒಳ್ಳೇದಂತ ಅನಿಸ್ತಾ ಇದೆ. ಆ ಥರ ವಿಶ್ ಮಾಡಿ, ವಿಶ್ ಮಾಡಿ ನೋಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.